ದ್ವಿತೀಯ ಪಿಯುಸಿ ಕನ್ನಡ ಪದ್ಯಭಾಗ 1 ಕದಡಿತ ಸಲೀಲಂ ತಿಳಿವಂದದೆ ಪ್ರಶ್ನೋತ್ತರಗಳು. ಅಭ್ಯಾಸ ಭಾಗ. ಮುಖ್ಯ ಪ್ರಶ್ನೆ 1 ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ವಾಕ್ಯ 1 ಉಳಿದವರಳಿ ಎನ್ನ ಗೆಹುದು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತೆ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾವಣನು ಬಹುರೂಪಿ ವಿದ್ಯೆಯನ್ನು ಒಲಿಸಿಕೊಂಡಾಗ ಆತನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮ ಇವರಿಬ್ಬರನ್ನುಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾವಣನು ಆ ವಿದ್ಯಾದೇವತೆಯ ಬಳಿ ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಸಮಬಲರೊಂದಿಗೆ ಹೋರಾಡುವುದೇ ನಿಜವಾದ ಶೌರ್ಯ ಎಂದು ನಂಬಿರುವ ನಾಗಚಂದ್ರನ ಕಾವ್ಯದ ರಾವಣನ ಸ್ವಾಭಿಮಾನ ಮತ್ತು ಉದಾತ್ತ ಗುಣವು ಈ ವಾಕ್ಯದಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 2 ಸಂಬಂಧಿಕರ ಜಗತ್ತ್ರಯ ದೊಳಿ ನೆನ್ನಗೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾವಣನು ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೊಂದುತ್ತಾನೆ. ಅನಂತರ ತನ್ನ ಬಾಹುಗಳನ್ನೇ ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ಇನ್ನು ಮುಂದೆ ಸ್ವರ್ಗ, ಮಧ್ಯ, ಪಾತಾಳಗಳೆಂಬ 3 ಲೋಕಗಳಲ್ಲೂ ನನ್ನನ್ನು ಜಯಿಸುವವರು ಯಾರು, ಯುದ್ಧದಲ್ಲಿ ಎದುರಿಸುವವರು ಯಾರು ಎಂದುಕೊಳ್ಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಅಸಾಧ್ಯವಾದ ಬಹುರೂಪಿಣಿ ವಿದ್ಯೆ ತನಗೆ ಒಲಿದಿರುವುದರಿಂದ ಇನ್ನು 3 ಲೋಕಗಳಲ್ಲೂ ನನ್ನನ್ನು ಜಯಿಸುವವರು ಯಾರೂ ಇಲ್ಲ ಎಂಬ ರಾವಣನ ಅತಿಯಾದ ಆತ್ಮವಿಶ್ವಾಸ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 3 ಎನ್ನಂ ಕೇಳ್ದಪ್ಪೇನೋ ಕೊಲ್ಲ ವಾರ್ತೆಯನ್. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾವಣನು ತನ್ನ ಬಾಹುಗಳನ್ನೇ ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ನಂತರ ಸೀತಾದೇವಿಯ ವದನಾರವಿಂದವನ್ನು ನೋಡುವ ಕಾತರತೆಯುಳ್ಳವನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮಾದ ವನಕ್ಕೆ ಬರುತ್ತಾನೆ. ಆದರೆ ರಾವಣನ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತು. ರಾವಣನು ಸೀತಾದೇವಿಗೆ ಬಳಿಗೆ ಧಾವಿಸಿ ಬರುವಾಗ ಆಕೆ ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವನು ಎನ್ನುವಾಗ ಸೀತೆ ಈ ಮೇಲಿನಂತೆ ಅಂದುಕೊಳ್ಳುತ್ತಾಳೆ. ಸ್ವಾರಸ್ಯ: ರಾವಣ ಕಂಡು ಯುದ್ಧರಂಗದಲ್ಲಿರುವ ತನ್ನ ಪತಿಯಾದ ರಾಮ ಮತ್ತು ಮೈದುನ ಲಕ್ಷ್ಮಣನ ಬಗ್ಗೆ ಇನ್ನೇನು ಕೆಟ್ಟ ವಾರ್ತೆಯನ್ನು ತಂದಿದ್ದಾನೋ ಎಂಬ ಸೀತೆಯ ಆತಂಕ ಮತ್ತು ಪತಿಭಕ್ತಿ ಇಲ್ಲಿ ಮಾರ್ಮಿಕವಾಗಿ ಅಭಿವ್ಯಕ್ತವಾಗಿದೆ. ವಾಕ್ಯ 4 ಅಸಾಧ್ಯ ಮಪ್ಪ ಮರು ವಕ್ಕಮಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಹು ವಿದ್ಯೆಯನ್ನು ಕಲಿಸಿದ ನಂತರ ರಾವಣನು ಸೀತಾದೇವಿಯು ಇರುವ ಸ್ಥಳಕ್ಕೆ ಬರುತ್ತಾನೆ. ಅವನನ್ನು ಕಂಡೊಡನೆ ಸೀತೆಯು ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಎಂದು ತೀರಾ ಕಳವಳಕ್ಕೆ ಒಳಗಾಗಿ ಭೀತಿಗೊಂಡು ನಡುಗತೊಡಗುತ್ತಾಳೆ. ಆಕೆ ನಡುಗುತ್ತಿದ್ದ ಸ್ಥಿತಿಯ ಸಮೀಪಕ್ಕೆ ಬಂದ ರಾವಣನು ಬಹುಸ್ವರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಒಂದೇ ಸಾಮ್ರಾಜ್ಯ ಸುಖವನ್ನನುಭವಿಸು ಎಂದು ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಶಕ್ತಿ ಪ್ರದರ್ಶನದಿಂದ ಪ್ರೀತಿಯನ್ನು ಒಲಿಸಿಕೊಳ್ಳಬಹುದು ಎಂದು ಭ್ರಮಿಸಿರುವ ರಾವಣನ ಅಹಂಕಾರ ಇಲ್ಲಿ ವ್ಯಕ್ತವಾಗಿದೆ. ತನಗೆ ದೈವಿಕ ಶಕ್ತಿ ಒಲಿದಿದೆ ಎಂಬ ಅಧಿಕಾರದ ಮದದಲ್ಲಿ ಆತ ವಿವೇಚನೆ ಕಳೆದುಕೊಂಡಿರುವ ಪರಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 5 ರಘು ತನುಜ ನ್ಯಾಯು ಪ್ರಾಣಂ ಬರೇಗಂ ಬಾರದಿರೋ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸೀತೆಯ ಸಮೀಪಕ್ಕೆ ಬಂದ ರಾವಣನು ಬಹುಸ್ವರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ.
ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ಆಗ ಸೀತೆ ಆತನ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ಕರುಣಿಸುವುದಿದ್ದರೆ ದಶವದನನೇ, ರಾಮ ಮತ್ತು ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣವಿರುವವರೆಗೂ ಬರಬೇಡ ಎಂದು ಈ ಮಾತನ್ನು ಸೀತೆಯು ರಾವಣನಿಗೆ ಮೇಲಿನಂತೆ ಹೇಳುತ್ತಾಳೆ. ಸ್ವಾರಸ್ಯ: ಮೂರು ಲೋಕಗಳನ್ನೇ ನಡುಗಿಸುವ ರಾವಣನ ಎದುರು ಬಂದಿಯಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದರೂ ಸೀತೆಯು ತೋರುವ ನಿರ್ಭೀತತೆ ಅಂದರೆ ದಿಟ್ಟತನ ಈ ಮಾತಿನಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಅಭಿವ್ಯಕ್ತವಾಗಿದೆ. ವಾಕ್ಯ 6 ಕದಡಿದ ಸಲೀಲಂ ತಿಳಿಬಂದದೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣನಿಗೆ ಸೀತೆಯ ಬಗ್ಗೆ ಇದ್ದ ಕೆಟ್ಟ ಭಾವನೆ ಮರೆಯಾಗಿ ಮನ ಪರಿವರ್ತನೆಯಾಗುವ ಸಂದರ್ಭ ಇದಾಗಿದೆ. ತನ್ನ ಮಾತನ್ನು ಕೇಳಿ ಸೀತೆಯು ಮೂರ್ಛಿತಳಾಗಿ ಭೂಮಿ ಬಿದ್ದದ್ದನ್ನು ನೋಡಿ ರಾವಣನಿಗೆ ಅವಳ ಮೇಲೆ ತೀವ್ರ ಅನುಕಂಪ ಹುಟ್ಟುತ್ತದೆ ಮತ್ತು ಆತ ಕರುಣೆ ತೋರುತ್ತಾನೆ. ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ಸೀತೆಯನ್ನು ಕಂಡಾಗ ಕಾಮದಿಂದ ಕದಡಿದ ರಾವಣನ ಮನಸ್ಸೆಂಬ ಕೊಳವು ಈಗ ವಿರಕ್ತಿಯಿಂದ ತಿಳಿಯಾಯಿತು ಎಂದು ಕವಿಯು ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಕೆಸರಿನಿಂದ ಕದಡಿದು ಹೋದ ಕೊಳದ ನೀರು ಸಮಯ ಕಳೆದಂತೆ ತನ್ನಷ್ಟಕ್ಕೆ ತಾನೇ ತಿಳಿಯಾಗುವಂತೆ ಕಾಮದಿಂದ ಕಲುಷಿತವಾಗಿದ್ದ ರಾವಣನ ಮನಸ್ಸು ಸೀತೆಯ ಮೇಲಿನ ವೈರಾಗ್ಯದಿಂದ ತಿಳಿಯಾಯಿತು ಎಂಬ ಕವಿಯ ಹೋಲಿಕೆ ಅತ್ಯಂತ ರಮಣೀಯವಾಗಿದೆ. ವಾಕ್ಯ 7 ಉದಾತನೊಳ್ ಕುಡಿದಲ್ತೆ ನೀಲಿ ರಾಗಂ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಉದಾತ್ತ ನಾಯಕನಾದ ರಾವಣನ ಮನ ಪರಿವರ್ತನೆಯ ಕುರಿತು ಕವಿಯು ವಿವರಿಸುವ ಸಂದರ್ಭ ಇದಾಗಿದೆ. ಜಾನಕಿಯು ಮೂರ್ಛಿತಳಾಗಿ ಬೀಳಲು ರಾವಣನಿಗೆ ಆಕೆಯ ಬಗ್ಗೆ ಅಪಾರ ಅನುಕಂಪ ಮತ್ತು ಕರುಣೆ ಹುಟ್ಟುತ್ತದೆ. ಕರ್ಮ ವಶನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಪರಿತಪಿಸುತ್ತಾನೆ. ಸೀತೆ ಮೂರ್ಛೆ ಹೋಗುವವರೆಗೂ ಕಲುಷಿತಗೊಂಡಿದ್ದ ರಾವಣ ಮನಸ್ಸು ತಪ್ಪಿನ ಅರಿವಾದ ನಂತರ ತಿಳಿಯಾಗತೊಡಗಿತು. ಹೇಗೆ ಉದಾತ್ತನಾದವನಲ್ಲಿ ದುರಾಸೆಯು ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಲ್ಲಿ ಸೀತೆಯ ಮೇಲೆ ವೈರಾಗ್ಯ ಹುಟ್ಟಿತು ಎನ್ನುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ನಾಗಚಂದ್ರನ ಜೈನ ರಾಮಾಯಣದ ರಾವಣನು ಮೂಲತಃ ಸದ್ಗುಣಿಯಾಗಿದ್ದು ವಿವೇಕ ಜಾಗೃತವಾದ ತಕ್ಷಣವೇ ತಾನು ಮಾಡಿದ ಪಾಪದ ಅರಿವಾಗಿ ಆತನಲ್ಲಿ ವಿರಕ್ತಿ ಮೂಡುವ ಪರಿ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಅಭಿವ್ಯಕ್ತವಾಗಿದೆ. ವಾಕ್ಯ 8 ಅಪೇಕ್ಷಿಸುವೆನ್ನೆ ಗುಣ ಹಾನಿಯನ್ನ ಪಾಪದಿಂ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣ ತನ್ನ ತಪ್ಪಿನ ಮನವರಿಕೆಯನ್ನು ಮಾಡಿಕೊಳ್ಳುವ ಸಂದರ್ಭ ಇದಾಗಿದೆ. ತನ್ನ ಒಲವಿಗೆ ಮಣಿಯದ ಸೀತೆಯು ಮಹಾಪತಿವ್ರತೆ ಎಂದು ಭಾವಿಸಿ ಅವಳು ತನ್ನ ದಿವ್ಯ ವಸ್ತ್ರ ಆಭರಣ ಹಾಗೂ ಗಂಧರ್ವ ರಾಜ್ಯದ ಆಮಿಷಗಳನ್ನು ಒಪ್ಪದೆ ಹುಲ್ಲುಕಡ್ಡಿಗೆ ಸಮವಾಗಿ ಭಾವಿಸಿದಳು ಎಂದು ಆಕೆಯ ಗುಣವನ್ನು ಮೆಚ್ಚಿಕೊಳ್ಳುತ್ತಾನೆ. ಜೊತೆಗೆ ಪೌರುಷಶಾಲಿಯಾದ ನಾನು ನನ್ನ ಈ ಕಾಮದ ಪಾಪ ಕಾರ್ಯದಿಂದ ನನ್ನ ಕುಲದ ಕೀರ್ತಿ ಅಥವಾ ಗುಣಹಾನಿಯನ್ನು ಬಯಸುತ್ತಿದ್ದೇನೆಯೇ ಎಂದು ತನ್ನನ್ನೇ ತಾನೇ ಪ್ರಶ್ನಿಸಿಕೊಳ್ಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಸೀತೆಯ ಪಾತಿವ್ರತ್ಯವನ್ನು ಕಂಡು ಪಶ್ಚಾತ್ತಾಪ ಪಡುವ ರಾವಣನು ಪರಸ್ತ್ರೀ ವ್ಯಾಮೋಹದಿಂದ ತನ್ನ ಪೌರುಷ ಮತ್ತು ಕೀರ್ತಿಯನ್ನು ತಾನೇ ನಾಶ ಮಾಡಿಕೊಳ್ಳುತ್ತಿರುವೆನಲ್ಲ ಎಂದು ಆತ್ಮಾವಲೋಕನ ಮಾಡಿಕೊಳ್ಳುವ ಪರಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿದೆ. ವಾಕ್ಯ 9 ಕಂದರ್ಪ ವಿಮೋಹದಿಂದಲ್ಗಲ್ಚಿದೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣ ತಾನು ಗೈದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡುವ ಸಂದರ್ಭ ಇದಾಗಿದೆ. ಪ್ರಾಣ ಪ್ರಿಯರಾದ ರಾಮ ಸೀತೆಯನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ. ನನ್ನ ಕರ್ಮವಶದಿಂದ ದೂರ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯ ಮಾಡಿದೆನು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಯಾವುದೇ ವೈಯಕ್ತಿಕ ದ್ವೇಷವಿಲ್ಲದಿದ್ದರೂ ಕೇವಲ ಕಾಮದ ವ್ಯಾಮೋಹಕ್ಕೆ ಬಲಿಯಾಗಿ ವಿವೇಕ ಕಳೆದುಕೊಂಡೆನಲ್ಲ ಎಂಬ ರಾವಣನ ತೀವ್ರ ಪಶ್ಚಾತ್ತಾಪ ಮತ್ತು ಅವನ
ಅಸಹಾಯಕತೆ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 10 ರಣಗ್ರಹದೊಳ್ ಪಿಡಿದು ತದಂ ಕೊಟ್ಟೆ ಪೆಂ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮನ ಪರಿವರ್ತನೆಯಾದ ರಾವಣನು ಸೀತೆಯನ್ನು ರಾಮನಿಗೆ ಮರಳಿಸುವ ಬಗ್ಗೆ ತುಂಬಿದ ಸಭೆಯಲ್ಲಿ ತನ್ನ ತೀರ್ಮಾನವನ್ನು ಪ್ರಕಟಿಸುವ ಸಂದರ್ಭ ಇದಾಗಿದೆ. ತಾನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲು ಸೀತೆಯನ್ನು ಸುಮ್ಮನೆ ಹಿಂದಿರುಗಿಸಿದರೆ ತಾನು ರಾಮನಿಗೆ ಎದುರಿದೆನೆಂದು ಜಗತ್ತು ನನ್ನನ್ನು ದೂರುತ್ತದೆ. ಇದರಿಂದ ನನ್ನ ಭುಜಬಲ, ಕೀರ್ತಿ ಮತ್ತು ಬಿರುದುಗಳಿಗೆ ಅಪಮಾನವಾಗುತ್ತದೆ. ಹಾಗಾಗಬಾರದೆಂದು ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿಸಿ ಹಿಡಿದು ತಂದು ಅವರ ಕೈಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ತನ್ನ ತಪ್ಪಿನ ಅರಿವಾದರೂ ಅದನ್ನು ಸರಿಪಡಿಸಿಕೊಳ್ಳುವಾಗ ತನ್ನ ಶೌರ್ಯ ಮತ್ತು ಕೀರ್ತಿಗೆ ಎಲ್ಲಿಯೂ ಚ್ಯುತಿ ಬಾರದಂತೆ ನೋಡಿಕೊಳ್ಳುವ ರಾವಣನ ಸ್ವಾಭಿಮಾನ, ವೀರತ್ವ ಹಾಗೂ ಉದಾತ್ತ ಗುಣವು ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಎತ್ತಿ ತೋರುತ್ತದೆ.